ಅವ್ರ ಊಟ ಬಂದ್ಬಿಟ್ಟು ವೆರಿ ಸ್ಪೈಸಿ ಆಗಿತ್ತು. 4 ದಿನ ತುಂಬಾ ಒಂದು ಚೆನ್ನಾಗಿತ್ತು ಫುಡ್ಡು, ಬಟ್ ಸ್ಪೈಸಿ ಆಗಿತ್ತು. ಮದುವೆ ದಿನ ನಾನ್ ವೆಜ್ ಅಂತೂ ಫುಲ್ ಸ್ಪೈಸಿ ಆಗಿತ್ತು, ಬಟ್ ವೆಜ್ ಐಟಮ್ಸು ಇತ್ತು ಎಲ್ಲ, ಅದು ಇದು ಎಲ್ಲ ಇತ್ತು. ಫ್ರೂಟ್ಸು, ಪಾನಿಪುರಿ ಎಲ್ಲ. ಆ್ಯಕ್ಚುಲಿ ನಾವು ಹೋಟೆಲ್ ಸೆಕ್ಟರ್ 5 ಸ್ಟಾರ್ ಹೋಟೆಲಲ್ಲಿ ಹಾಸ್ಪಿಟ್ಯಾಲಿಟಿ ಸೆಕ್ಟರಿಂದ ನಾವು ಬಂದಿರೋ ಅಂಥದ್ದು. ನಾವೆಲ್ಲ ಒಟ್ಟಿಗೆ ದುಬೈಯಲ್ಲಿ ಕೆಲಸ ಮಾಡಿದ್ದು. ಸೊ ಅವರ ಒಂದು ಫುಡ್ ಅರೇಂಜ್ಮೆಂಟ್ ಮದುವೆದೆಲ್ಲ ಬಂದುಬಿಟ್ಟು ಹಾಸ್ಪಿಟ್ಯಾಲಿಟಿ ಹೋಟೆಲ್ ಸ್ಟೈಲಲ್ಲೇ ಎಲ್ಲ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಅರೇಂಜ್ಮೆಂಟ್ ಮಾಡಿದರು. ಸತೀಶ್ ಬಂದುಬಿಟ್ಟು FMB ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ರೀತಿ ಒಂದು ಫುಡ್ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತೇಳಿ. ಸೊ ಫುಡ್ಡೆಲ್ಲ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದರು, ತುಂಬಾ ಎಂಜಾಯ್ ಮಾಡಿದ್ರಿ. ಮತ್ತು ಪ್ರವೀಣ್ ಬರೋದಕ್ಕಾಗಿರಲಿಲ್ಲ. ಪ್ರವೀಣ್ ಒಂದು ಫೋಟೋ ಫ್ರೇಮ್, ಅವರು ಕೇರಳದಲ್ಲಿ ಪ್ರೀ ವೆಡ್ ಶೂಟ್ ಹೋಗಿದ್ರು. ಸೊ ಅದ್ರದ್ದೊಂದು ಫೋಟೋ ಫ್ರೇಮ್ ನನ್ನ ಸೈಡಿಂದ ನಾನು ಅವ್ರಿಗೆ